ಏನೋ ತ್ರಾಸ ಆಗಿಲ್ಲ, ದೂಸಾಗರ ಬಂದು ತಿಕ್ಕ ಹೊರಟೋಗ್ಬಿಡುತ್ತೆ. ಯಾವ ಪ್ರಾಣಿಗೆ ನೋಡಿ ಹೊಡೆಯ ಸ್ಟೆಪ್ ನಡೆದಿವಿ ಅಂತ ಎಲ್ಲಿ ಬರ್ತದ ಅದು. ಎಲ್ಲಿ 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 ಬಿಡ್ತಾರ್ರಿ? ಬಿಡ್ತಾರ? ಎರಡೇ ಮಾತಾಡ್ದ, ಏನು ಹೇಳಲೇ ಇಲ್ಲ. ಇನ್ನೊಬ್ಬ ಉಗರ್ ಮಹೇಶ್ ಅಂತ ಗೊತ್ತಾನ? ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟಿವಿ. ಈಗ ದೂಸಾಗರ ಹೊಂಟಿವಿ, 10 ಗಂಟೆ ಬಿಟ್ಟಿವಿ. ವಾಪಸ್ ಬರೋದು ಎಷ್ಟಾಗುತ್ತೆ ಗೊತ್ತಿಲ್ಲ. ಆದ್ರ ಮಾರಿ ಒಂಥರ ಮಾಡ್ಯ ನೀವು. ಆಟೋಮೆಟಿಕ್ ಆದ್ರ ಆಗ್ಬೋದು, ಒಂದ್ 7-7:30 ಆಗ್ಬೋದೇನ ಸಾಯಂಕಾಲ ಬರೋಷ್ಟರಲ್ಲಿ. ಅಲ್ಲಿ ತನಕ ನಾವು ಊಟ ಇಲ್ಲ ಏನಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿದ್ವಿ. ಒಂದ್ ಇಡ್ಲಿಗೆ 30 ರೂಪಾಯಿ ಅಂತ. 2 ಇಡ್ಲಿ ತಿಂದ್ವಿ, ಬಿಟ್ಟಿವಿ. ಈಗ ಹಲೋ ಗೈಸ್, ಸೇಫ್ ಆಗಿ ಟ್ರಾವೆಲ್ ಮಾಡಬೇಕು. ಯಾಕಂದ್ರೆ ಅವಾಗ ಸೆಂಟ್ರಲ್ಲಿ ಈ ತರ ಟ್ರೈನ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಸ್ವಲ್ಪ 500 ಮೀಟರ್ಸ್ ದೂರ ಇದ್ರೇನೆ ಎಲ್ಲ ಹಾರ್ನ್ ಕೊಡುತ್ತೆ. ಹಾಗಾಗಿ ನೀವು ಕೇರ್ಫುಲ್ ಆಗಿ ಅದು ಹಾರ್ನ್ ಕೊಟ್ಟಾಗ ಸೈಡಿಗೆ ಬಂದ್ಬಿಟ್ರೆ ನಿಮ್ಗೆ ಒಳ್ಳೇದು. ಬರೀ ಟ್ರೈನ್ ಹೋಗ್ತಾ ಇದೆ, ಯಾವ್ದು ಅಂತ ಗೊತ್ತಿಲ್ಲ. ಲೋಡಿಂಗ್ ಟ್ರೈನ್ ಅನ್ಸುತ್ತೆ. ಲಗೇಜ್ ಫುಲ್ಲು ಹೆವಿ ಲೋಡು. ಸರಿಯಾಗಿ ಸುಮಾರು ಹೆವಿ ದೂರದವರೆಗೂ ಇದೆ. ನೋಡಿದಂಗೆಲ್ಲ ಎಷ್ಟು ದೂರದವರೆಗೂ ಕಾಣಿಸ್ತಿದೆ ನೋಡಿ. ಹಾಗಾಗಿ ಅದು ಹಾರ್ನ್ ಕೊಟ್ಟಾಗ ನೀವು ನಿಮ್ಮ ಸೇಫ್ಟಿಯಲ್ಲಿ ಸೈಡಿಗೆ ಬಂದ್ಬಿಟ್ರೆ ಒಳ್ಳೇದು. ನೋಡಿದ್ರಲ್ಲ ಎಷ್ಟು ಲೆಂತ್ ಆಗಿತ್ತು ಟ್ರೈನು. ಹಾ ನೋಡಿ, ಈ ತರ ಜೀಪ್ಗಳು ಹೋಗ್ತವೆ. ಅದು 6+1 ಅಂತೆ. ಅಷ್ಟೇ ಜನ ಹಾಕೋದವ್ರು, 7 ಜನ ಮಾತ್ರ ಹಾಕೋದು ಆ ಜೀಪಲ್ಲಿ. ಒಂಥರ ಬುಲೋರ ಇದ್ದಂಗೆ ಇದೆಯಲ್ಲ, ಬುಲೋರ ಇದ್ದಂಗೆ ಇದೆ. 6+1 ಬುಲೋರಾನೆ ಅಂತೆ. ಪರ್ ಪರ್ಸನ್ಗೆ 650 ರೂಪಾಯಿ ಚಾರ್ಜ್ ಹೇಳಿದ್ರು. ಹೀಗಾಗಿ ನಮಗೆ ಅಮೌಂಟ್ ಏನು ಹೆವಿ ಆಗಿಲ್ಲ. ಈ ತರ ಟ್ರ್ಯಾಕಿಂಗ್ ಮಾಡೋದ್ರಲ್ಲಿ ಇರೋ ಎಂಜಾಯ್ಮೆಂಟು ಆ ಥರ ಅಲ್ಲಿಂದಾನೇ ಇವಾಗ ಜೀಪಲ್ಲಿ ಬಂದ್ಬಿಟ್ಟಿದ್ವಿ. ಜೀಪ್ ಅಂದ್ರೆ ಯಾವುದು? ಮಿನಿ ಬಸ್ ಅಂತ ಹೇಳ್ಬಿಟ್ಟು ನಮಗೆ ಗುಜ್ರಿ. ಭಾಗೇಶ್ ಅವರೇ, ಫಸ್ಟ್ ಟೈಮ್ ನೀವು ಬರ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಏನ್ ಅನ್ಸ್ತೀರಾ? ಈ ತರ ಟ್ರ್ಯಾಕ್ ಮೇಲೆ ಈ ತರ 12 ಕಿಲೋಮೀಟರ್ ಮೋಲೆಮ್ಮಿಂದ ದೂದ್ಸಾಗರ್ವರೆಗೆ ನಾವು ನಡ್ಕೊಂಡು ಹೋಗೋದು. ನಡೆದಿನಿ ಇದ್ರ ಮುಂಚೆ. ಫಸ್ಟ್ ಟೈಮ್ ಗೋವಾಕ್ ಬಂದಿದ್ದು. ಇದರಲ್ಲಿ ಫ್ರೆಂಡ್ಸ್ ಜೊತೆ ಇರೋ ಮಜಾನೇ ಬೇರೆ. ನಾ ಗೋವಾಕ್ಕೆ ಆಕ್ಚುಲಿ ಒಂದ್ಸಲ ಬಂದಿದ್ದೆ. ಫ್ರೆಂಡ್ಸ್ ಇಲ್ಲಿರೋ ಮಜಾನೇ ಬೇರೆ. ಅದು ಎಷ್ಟೋ ಕೋಟಿ ಕೊಟ್ಟು ಸಿಗಲ್ಲ. ಅದೊಂದು ಆಸೆ ನಮ್ಗೆ. ಆಲ್ಮೋಸ್ಟ್ ನಾವು ಇದೇ ತರ ಪ್ಲಾನ್ ಮಾಡಿ ಈ ತರ ಬಂದಿದ್ದು. ಟೆಂಪೋದಲ್ಲಿ ಕುರಿಮರಿ ಹೆಂಗ್ ತುಂಬ್ತಾರೆ ಆ ತರ. ಆಲ್ಮೋಸ್ಟ್ ನೀವು ಎಷ್ಟು ಸಲ ಬಂದಿದ್ದೀರಾ? ಇದು ಸೆಕೆಂಡ್ ಟೈಮ್. ಇವ್ರದ್ದು ಸೆಕೆಂಡ್ ಟೈಮು, ನಂದು 4th ಟೈಮು. ನಾನ್ 4ನೇ ಸಲ ಬರ್ತಾ ಇರೋದು. ಇಲ್ಲ, ನನ್ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಈ ಟ್ರ್ಯಾಕ್ ನಲ್ಲಿ ಈ ಪ್ಲೇಸ್ ನೋಡಕ್ಕೆ ಫಸ್ಟ್ ಟೈಮ್. ದೂಸಾಗರ್ಗೆ ಫಸ್ಟ್ ಟೈಮ್ ಈ ತರ ಟ್ರ್ಯಾಕಿಂಗ್ ಮಾಡಿ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನೋಡಿ ಯಾವ ತರ ಇದೆ. ಫಸ್ಟ್ 13, ಆಮೇಲೆ 12, ಆಮೇಲೆ 8, ಆಮೇಲೆ ಇವಾಗ 26 ಜನ ಒಂದ್ ಟೆಂಪೋ ಅಲ್ಲಿ 26 ಜನ ತುಂಬ್ಕೊಂಡ್ ಬಂದ್ಬಿಟ್ಟಿದೀವಿ. ಅನ್ಸೇಫೇಬಲ್ ಟ್ರ್ಯಾಕ್ ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಅನ್ಸೇಫೇಬಲ್. ಹಿಂದ್ಗಡೆಯಿಂದ ಏನಾದ್ರು ಟ್ರೈನ್ ಬಂತು ಅವ್ರು ನೋಡಿಲಿಲ್ಲ ಅಂದ್ರೆ ಅದನ್ನು ಅನ್ಸೇಫೇಬಲ್. ಎಲ್ಲ ರಿಸ್ಕ್ ಇರುತ್ತೆ. ರಿಸ್ಕ್ ಅಥವಾ ಇಸ್ಕ್ ಅಲ್ಲ ಅಲ್ಲು ಬೈ. ಅಲ್ಲಿ ಹೋಗ್ಬೇಕು ನೋಡ್ಬೇಕು ಅನ್ನೋದೊಂದು ಕುತೂಹಲ ಇದೆ, ಛಲ.
ಛಲ ಇದೆ. ನೋಡ್ಬಿಟ್ಟಿದೀವಿ, ಅದೇನೋ ಗೊತ್ತಿಲ್ಲ, ಇನ್ನೊಂದ್ಸರಿ ನೋಡ್ಬೇಕು ಲಾಸ್ಟ್ ಟೈಮ್ ಅಂತ ಹೋಗ್ತಾ ಇರೋದು. ಬನ್ನಿ ನೋಡೋಣ. ಯಾಕೆ ಅಂದ್ರೆ ಇವಾಗ ನ್ಯೂ ಫ್ರೆಂಡ್ಸ್ ಬಂದ್ಬಿಟ್ಟಿದ್ದಾರೆ, ಅವ್ರಿಗೋಸ್ಕರನೇ ನಾವ್ ಈ ತರ ಹೋಗ್ತಾ ಇರೋದು. ಇಲ್ಲಾಂದ್ರೆ ನಾವು 3 ಸಲ ನೋಡ್ಬಿಟ್ಟಿದೀವಿ. ಇವಾಗ ಹೋದ್ರು ನನ್ನ ಅನಿಸಿಕೆ ಪ್ರಕಾರ ಅಲ್ಲಿ ಆತರ ಕುತೂಹಲಕಾರಿ ನೀರು ಬೀಳೋಂತ ಚಾನ್ಸಸ್ ಇಲ್ಲ ಅನ್ಸುತ್ತೆ. ನಮಗೂ ಇವೆಲ್ಲ ಕ್ಲೈಮೇಟ್ ಎಲ್ಲ ನೋಡ್ತಾ ಇದ್ರೆ ಹಾಗೆ ಅನ್ಸ್ತದೆ, ನೀರೇನು ಕಡಿಮೆ ಇರ್ಬೋದು ಮೇ ಬಿ. ನೋಡೋಣ. ಹೇಳ್ತಿದ್ದಾರೆ ಮ್ಯಾರೇಜ್ ಆಗ್ಬೇಡಿ, ಬ್ಯಾಚುಲರ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತ. ನಿಮ್ ಅನ್ಸಿಕೆ ಏನು? ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ನೀವು ಇದೇ ತರ ವಿಡಿಯೋದಲ್ಲಿ ನೋಡ್ತಾ ಇರಿ ಕಂಟಿನ್ಯೂಸ್ಲಿ. ನಾವು ನಿಮ್ಗೆ ಇದೇ ತರ ಬ್ಲಾಗ್ ನ ಕೊಡ್ತಾ ಇರ್ತೀವಿ. ಈ ತರ ಟ್ರೈನ್ ಬರ್ತಾ ಇರುತ್ತೆ. ಇದನ್ನು ಲಗೇಜ್ ಟ್ರೈನ್ ಅನ್ಸುತ್ತೆ. ಆರು ಸಖತ್ತಾಗಿದೆ. ಬಟ್ ಇವಾಗ ಇಲ್ಲ, ಬರೀ ಓನ್ಲಿ ಇಂಜನ್ ಮಾತ್ರ ಇದು. 2ನೇ ಸಲ ಈ ತರ ಇಂಜನ್ ಇದು ಆ ಕಡೆಯಿಂದ ಕಡೆ ಟ್ರಾವೆಲ್ ಆಗ್ತಾ ಇರೋದು. ಫೈನಲಿ ಫಸ್ಟ್ ಟನ್ನಲ್ ರೀಚ್ ಆಗಿದೀವಿ. ಇದೇ ತರ ಒಂದು 4 ಟನ್ನಲ್ಗಳು ಬರ್ತವೆ. ಆಲ್ಮೋಸ್ಟ್ ಒಳಗಡೆ ಫುಲ್ಲು ಡಾರ್ಕ್ ಇರುತ್ತೆ, ಕತ್ಲಿರುತ್ತೆ. ಟಾರ್ಚ್ ಹಾಕೊಂಡು ಯೂಸ್ ಮಾಡಲೇಬೇಕು. ಅನಿಲ್ ಅವರೇ ಟಾರ್ಚ್ ಹಾಕಿ ಕತ್ತಲಲ್ಲಿ ಏನೋ ಕಾಣಲ್ಲ. ಇವಾಗೇನು ಮಾತಾಡಂಗಿಲ್ಲ. ಅನಿಲ್ ಟಾರ್ಚ್, ಗಿವ್ ದ ಟಾರ್ಚ್. ಪ್ರಶಾಂತ್ ಅವರೇ ಟಾರ್ಚ್ ಹಾಕಿ, ಯಾಕಂದ್ರೆ ಬೆಂಕಿ ಬಿರುಗಾಳಿಗಳು ಸಿಕ್ತಿರ್ತವೆ ನಡುವಲ್ಲಿ. ನಾನು ಪರ್ಮಿಷನ್ ಕೊಟ್ಟಿದ್ರು. ಫೈನಲಿ ಸಬ್ಬೆ ದಾಟಿದ್ಮೇಲೆ ಯಾವ್ದೊಂದು ಕೆಲಸ ಕಾಮಗಾರಿಯಲ್ಲಿ ಇದೆ ಇಲ್ಲಿ. ಅವಾಗ ಇರ್ಲಿಲ್ಲ, ಇವಾಗ ಏನೋ ಇದೆ. ರವಿಯವರೇ, ಏನ್ ನಿಮ್ ಅನ್ಸಿಕೆ? ಪಾಪ ರವಿಯವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ಹೆವಿ ಕಷ್ಟ ಬೀಳ್ತಿದ್ದಾರೆ. ಬಿಡ್ತಾರ? ಎರಡೇ ಮಾತಾಡ್ದ, ಏನು ಹೇಳಲೇ ಇಲ್ಲ. ಪಾಪ ಫೋನಲ್ಲಿ ಬಿಸಿ ಇದ್ದ ಅನ್ಸುತ್ತೆ. ಇವಾಗ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗ್ತಾ ಇದೆ, ಯಾಕಂದ್ರೆ ನೀರ್ ಬೀಳೋ ಸೌಂಡ್ ಕೇಳ್ತಾ ಇದೆ. ಗೌಡ, ನೀರ್ ಬೀಳೋ ಸೌಂಡ್ ಕೇಳ್ತಿದ್ಯಾ? ನೀರ್ ಬೀಳೋ ಸೌಂಡ್ ಕೇಳ್ತಾ ಇದೆ. ನೆಕ್ಸ್ಟ್ ಈ ಕಾಣಿಸ್ತಿರೋ ಈ ಟನ್ನಲ್ ಕ್ರಾಸ್ ಆಯ್ತಿದ್ದಂಗೆನೆ ಸ್ವಲ್ಪ ದೂರದಲ್ಲಿ ನಮ್ಗೆ ದೂದ್ ಸಾಗರ್ದು ವಾಟರ್ ಫಾಲ್ಸ್ ಲೈಟ್ ಆಗಿ ಕಾಣಿಸುತ್ತೆ. ಇನ್ನು ನೀರ್ ಹೇಗಿದೆ ಅಂತ ಗೊತ್ತಿಲ್ಲ. ಹುಡುಗರೆಲ್ಲ ಹುರುಪ್ನಲ್ಲಿದ್ದಾರೆ, ಫುಲ್ ಜೋಶಲ್ಲಿದ್ದಾರೆ. ಇನ್ನು ಜೋಶ್ ಕಳ್ಕೊಂಡಿಲ್ಲ ನಮ್ಮ ಹುಡುಗರು. ಗೌಡ್ರು ಫುಲ್ ಉರುಫು ಗೌಡ್ರದ್ದು. ಬ್ರೋ, ಫೈನಲಿ ನಾವು ಇವಾಗ 3ನೇ ಟನ್ನಲ್ಗೆ ರೀಚ್ ಆಗ್ತಾ ಇದೀವಿ. ಇದು ಹೆವಿ ದೊಡ್ಡ ಟನ್ನಲ್ಲು, ಎರಡಕ್ಕಿಂತ ಹಿಂದ್ಗಡೆ 2 ಟನ್ನಲ್ ಏನು ಹೋಗಿದಾವೆ, ಅದಕ್ಕಿಂತನೂ ಹೆವಿ ದೊಡ್ಡ ಟನ್ನಲ್ಲು. ಅಂದ್ರೆ ಇನ್ನು 3 ಕಿಲೋಮೀಟರ್ ಉಳಿತು. ನೋಡ್ತಿರ್ಬೋದು ನೀವು. ಎಷ್ಟು ಕಿಲೋಮೀಟರ್ ಉಳಿತು? ಇನ್ನು 3 ಕಿಲೋಮೀಟರ್. ಈ ಟನ್ನಲ್ ಕ್ರಾಸ್ ಆಯ್ತಿದ್ದಂಗೆನೆ ಇನ್ನೂ 3 ಕಿಲೋಮೀಟರ್ ಉಳಿಯುತ್ತೆ ವಾಟರ್ ಫಾಲ್ಸ್ ದೂದ್ ಸಾಗರ್ದು. ಎಲ್ಲಿ ಎಲ್ಲ ಹಾವಿದೆ ಅಂತೆ. ಎಲ್ಲಿ ಹಾವೆಲ್ಲಿ? ಬಾ. ಟನ್ನಲ್ ಒಳಗಡೆ ನಮ್ಮ ಫ್ರೆಂಡ್ ಹಾವು ನೋಡಿದಾನಂತೆ. ಸಾಪ್ ಕನೆ ಕಾಣಿಸ್ತಾನೆ ಇಲ್ಲ ಏನು. ಏನೋ ಹಾವಿತ್ತಂತಪ್ಪ, ನಾನು ನೋಡ್ಲಿಲ್ಲ, ನನಗೂ ಗೊತ್ತಿಲ್ಲ. ವಿಡಿಯೋ ಮಾಡೋ ಮೂಡಲ್ಲಿ ಸುಮ್ಮನೆ ಹೋಗ್ತಾ ಇದ್ದೆ. ಹಾವು ನೋಡಿದ್ದ ಅಂತ ಏನೋ ಇವನು. ಕೆತ್ತಲಂಬ ಅತ್ತ ಸಾಪ 3 ರಿಂದ 3.5 ಫೀಟ್ ಇತ್ತಂತೆ ಹಾವು. ನೀರು ಸುಮಾರು ಕಮ್ಮಿ ಇದೆ. ಟ್ರೈನ್ ಹೆವಿ ಸ್ಪೀಡಲ್ಲಿ ಬರ್ತಾ ಇದೆ. ಲಿಕ್ವಿಡ್ ಟ್ರೈನು ಕೆಳಗೆ ಬಿಡೋಣಪ್ಪ, ಯಾಕೆ ಸುಮ್ಮನೆ ಕಿರಿಕಿರಿ, ಇಲ್ದಿರೋದೆಲ್ಲ ಒಣ ನೀರಿ.
ಇವಾಗ ತಾನೇ ಪಾಸ್ ಆಗಿರೋ ಟ್ರೈನ್ ಜಸ್ಟ್ ಇವಾಗ ರಿಟರ್ನ್ ಆಗಿ ನಮ್ಗೆ ದೂಧಸಾಗರ್ ವಾಟರ್ ಫಾಲ್ಸ್ ಮುಂದೆ ಕಾಣಿಸ್ತಾ ಇದೆ. ನಮ್ಮ ಹುಡುಗರೆಲ್ಲ ಬಾಯ್ ತಗೊಂಡು ನೋಡ್ತಾವ ಟ್ರೈನ್ ಎಲ್ಲ. ಈ ತರ 12 ಕಿಲೋಮೀಟರ್ ನಡ್ಕೊಂಡ್ ಬರೋದೇನೋ ಈಸಿ ಅಲ್ಲ. ಯಾರಾದ್ರೂ ಬರೋದಿದ್ರೆ ಈ ತರ ಬರೋಕ್ ಹೋಗ್ಬೇಡಿ. ನಿಮ್ದೇ ಓನ್ ವೆಹಿಕಲ್ಗೆ ಪರ್ಮಿಷನ್ ಇರುತ್ತೆ. ಇವಾಗ ತಾನೇ ಒಬ್ರು ಹೇಳಿದ್ರು, ಕೆಳಗಡೆ ಮೀಟ್ ಆಗಿದ್ರು ಒಬ್ರು. ಅವ್ರೇನು ಹೇಳಿದ್ರು ಅಂದರೆ ಫಾರೆಸ್ಟ್ ಕ್ಲಿಯರೆನ್ಸ್ ಇರಬೇಕು, ನಿಮ್ಮ ಗಾಡಿ ಸರ್ಟಿಫಿಕೇಟ್ ಎಲ್ಲ ಕ್ಲಿಯರ್ ಆಗಿರಬೇಕು. ಹಾಗಿದ್ರೆ ನಿಮ್ಮ ಓನ್ ವೆಹಿಕಲ್ನ ಅವರು ಕೆಳಗಡೆ ಹೋಗೋಕೆ ಪರ್ಮಿಷನ್ ಕೊಡ್ತಾರಂತೆ. ಇಲ್ಲಾಂದರೆ ಬುಲೆರೋ ಟೈಪ್ ಒಂದು ಗಾಡಿ ಇರುತ್ತೆ, ಬುಲೆರೋನೇ, ಅದಕ್ಕೆ ಪರ್ ಪರ್ಸನ್ಗೆ 650 ತೊಗೋತಾರೆ. 7 ಜನ ಕರ್ಕೊಂಡು ಹೋಗ್ತಾರೆ. ಫೈನಲಿ ನಾವು 4ನೇ ಟನ್ನಲ್ಲೇ ಎಂಟ್ರಿ ಆಗಿದ್ದೀವಿ. ಬಟ್ ಇದು ಡಬಲ್ ಟನ್ನಲ್ ಇದೆ. ಮುಂದ್ಗಡೆ ಕಾಣಿಸ್ತಿರ್ಬೋದು, ನೀವು ಬೆಳಕು ಕಾಣಿಸ್ತಾ ಇದೆ. ಅದರ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಗುಡ್ಡದಲ್ಲಿ. ಈ ಕಡೆ ಒಂದು ಟನಲ್ ಇದೆ, ಆ ಕಡೆ ಒಂದು ಟನ್ನಲ್ ಇದೆ. ನೀವು ನೋಡ್ತಿರೋ ಹಾಗೆ ನಾವು ಇವಾಗ ದೂಧಸಾಗರ್ ವಾಟರ್ ಫಾಲ್ಸ್ ಹತ್ರ ಬಂದ್ಬಿಟ್ಟಿದ್ದೀವಿ. ಜಂಕ್ಷನ್ ಟೈಪ್ ಏನೋ ಇದೆ, ರೂಮ್ಗಳಿದಾವೆ ಇಲ್ಲಿ. ಅವು ಯಾವ ಪ್ರಾಣಿಗೆ ನೋಡಿ ಹೊಡೆಗ ಅಂತಿಲ್ಲ. ಏನ್ ಚಲೋ ಕರ್ಕೊಂಡು ತಿನ್ನೋಣ ಅದ್ರಾಗೆ. ಎಷ್ಟು 46? ಸಿಕ್ಕಾಪಟ್ಟೆ ನಡೆದ ಗೋವಾ ಬಂದ್ ಏನೋ ತ್ರಾಸ ಆಗಿಲ್ಲ. ದೂಧಸಾಗರ್ ಬಂದು ತಿಕ್ಕ ಹೊಡೆದೋಗ್ಬಿಡ್ತು. ಹೆಂಗ್ ತಿಕ್ಕ ಹೊಡೆದೋಯ್ತು ಅಂದ್ರೆ 14 ಕಿಲೋಮೀಟರ್ ಈ ಕಡೆಯಿಂದ ಟ್ರೆಕ್ಕಿಂಗ್ ಮಾಡಿದ್ವಿ. ಆ ಕಡೆಯಿಂದ ಬರ್ಬೇಕಂದ್ರೆ ಫುಡ್ ಇಲ್ಲ, ವಾಟರ್ ಇಲ್ಲ.